ಇನ್ನು ಬಿಜೆಪಿಯವರೆಲ್ಲರೂ ಕೂಡ ಗೃಹಲಕ್ಷ್ಮಿಯ ವಿರುದ್ಧ ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಹಣ ಬಂದಿಲ್ಲ, ಇವರು ಮೋಸ ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿಯರ ಖಾತೆಗೆ ಇನ್ನೂ ಕೂಡ ಧನಲಕ್ಷ್ಮಿ ಬಂದಿಲ್ಲ, ಸಚಿವೆ ಹೆಬ್ಬಾಳ್ಕರ್ ಅಧಿವೇಶನದಲ್ಲಿ ಸುಳ್ಳು ಹೇಳಿದ್ದಾರೆ, 5,000 ಕೋಟಿ ಏನಾಗಿದೆ ಅಂತ ಹೇಳಲೇ ಇಲ್ಲ. ಅದೇ ಫೆಬ್ರವರಿ ಮಾರ್ಚ್ದ 5,000 ಕೋಟಿ ಸುಳ್ಳು ಮಾಹಿತಿ ಕೊಟ್ಟವರ ಮೇಲೆ ಸಿಎಂ ಕ್ರಮ ತೆಗೆದುಕೊಂಡಿಲ್ಲ, ಇದು ನಿರ್ಲಕ್ಷ್ಯದ ಪರಮಾವಧಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ರಾಣಿ ಚೆನ್ನಮ್ಮ ಅನ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ಗ್ಯಾರಂಟಿ ಕೊಡೋಕ್ಕಾಗದೇ ಮಹಿಳೆ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ ಇಬ್ಬರು ಕೂಡ. ಲೋಕಸಭೆ, ರಾಜ್ಯಸಭೆ, ರಾಜ್ಯದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಇವುಗಳು ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ನಾವು ಪರಿಗಣಿಸ್ತೀವಿ. ಅಲ್ಲಿ ಮೊದಲು ಸುಳ್ಳು ಹೇಳಿದರು. 5,000 ಕೋಟಿ ರೂಪಾಯಿ ಏನಾಗಿದೆ ಅಂತ ಹೇಳಿಲ್ಲ. 5,000 ಕೋಟಿ ನಾವು ತಿಂದೀವಂತೂ ಹೇಳಿಲ್ಲ, ನಾವು ತಿಂದಿಲ್ಲ ಅಂತೂ ಹೇಳಿಲ್ಲ, ಫೈನಾನ್ಸಿಂದ ಬಿಡುಗಡೆ ಆಗಿಲ್ಲ, ಆಗಿದೆ, ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. 5,000 ಕೋಟಿ ರೂಪಾಯಿ ಬಗ್ಗೆ ಪ್ರಶ್ನೆ ಅದ ಅಂತ ತಿಳ್ಕೊಂಡು ನಿನ್ನ ಮೈಟಿಂಗಿನಕಾರರು ಹೇಳ್ಯಾರ. ಯಾಕಂದ್ರೆ ನನಗೆ ಸಂಪೂರ್ಣ ವಿವರ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳು ಇಟ್ಟು ಬೇಜವಾಬ್ದಾರಿಯುತವಾಗಿ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದವ್ರ ಮೇಲೆ ಕ್ರಮ ಏನು ಕೈಗೊಂಡ್ರು? ಏನೂ ಕೈಗೊಳ್ಳಿಲ್ಲ. ಅಂದರೆ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಲೂ ಹೇಳ್ಕೊತಾರೆ. ಮತ್ತು ಮಹಿಳಾ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದರೆ ಅವ್ರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡು ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ಕೆಲವೊಂದು